ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಮತ್ತು ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10 ಈ ಎರಡು ಬೀಜೋಕ್ತಿಗಳ ಸಾಮಾನ್ಯ ಅಪವರ್ತನ. ಕಾಮನ್ ಫ್ಯಾಕ್ಟರ್ ಆಫ್ ದ ಪಾಲಿನಾಮಿಯಲ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10. ಸೊ ಫಸ್ಟ್ ಫ್ಯಾಕ್ಟರ್ಸ್ನ ಫೈಂಡ್ ಮಾಡಬೇಕು. ಅದರಲ್ಲಿ ಕಾಮನ್ ಫ್ಯಾಕ್ಟರ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಎರಡು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಒಂದು ಏನು ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10, ಇನ್ನೊಂದು ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10. ಅವುಗಳನ್ನು ಫಸ್ಟ್ ಏನು ಮಾಡೋಣ, ಫ್ಯಾಕ್ಟರೈಸ್ ಮಾಡೋಣ. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ಟಿಂಗ್ ಮೆಥಡ್ ಅಂತ ಗೊತ್ತಿದೆಯಲ್ಲ, ಸೊ ಆ ಮೆಥಡ್ ಇಂದ ನಾನು ಏನು ಮಾಡ್ತೀನಿ, ಇಲ್ಲಿ ಫ್ಯಾಕ್ಟರೈಸ್ ಮಾಡ್ತೀನಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅನ್ನ ಎಕ್ಸ್ ಸ್ಕ್ವೇರ್, ಈ 10 ಇದೆಯಲ್ಲ 5 2s are 10 ಅಂತ ಬರೆದ್ರೆ 5 ಪ್ಲಸ್ 2 7 ಆಗುತ್ತೆ. ಸೊ ಈ 10 ಅನ್ನ ಏನಂತ ಬರಿಬೋದು, 5 ಮತ್ತು 2 ನ ಪ್ರಾಡಕ್ಟ್ ಆಗಿ ಬರಿಬೋದು. ಸೊ 5 ಪ್ಲಸ್ 2 7 ಆಗುತ್ತೆ. ಸೊ 7x ಅನ್ನ 5x ಪ್ಲಸ್ 2x ಪ್ಲಸ್ 10 ಅಂತ ಬರೆದ್ರೆ ಈ ಎರಡು ಟರ್ಮ್ ಇಂದ x ನ ಕಾಮನ್ ತೆಗಿರಿ, x ಪ್ಲಸ್ 5 ಬಂತು. ಈ ಎರಡು ಟರ್ಮ್ ಇಂದ 2 ನ ಕಾಮನ್ ತೆಗಿರಿ, ಅಗೇನ್ x ಪ್ಲಸ್ 5 ನೇ ಬರುತ್ತೆ. ಸೊ x ಪ್ಲಸ್ 5 x ಪ್ಲಸ್ 5 ಮತ್ತೊಮ್ಮೆ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು, x ಮತ್ತು 2 ಇನ್ನೊಂದು ಬ್ರಾಕೆಟ್ ಅಲ್ಲಿ ಉಳಿತು. ಸೊ x ಪ್ಲಸ್ 2. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅನ್ನ ಈ ರೀತಿ ಏನ್ ಮಾಡ್ಬೋದು ಅಂದ್ರೆ ಫ್ಯಾಕ್ಟರೈಸ್ ಮಾಡ್ಬೋದು. ಅದೇ ರೀತಿ ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 10 ಅಂತ ಇದೆ. ಇಲ್ಲೂ ಕೂಡ ಮೈನಸ್ 10 ಇದೆ. ಇದನ್ನ ಅಗೇನ್ 5 2s are 10 ಅಂತಾನೆ ಸಪ್ರೇಟ್ ಮಾಡ್ಬೋದು. ಮೈನಸ್ 10 ಬೇಕು ಅಂತಂದ್ರೆ ಒಂದು ಇಲ್ಲಿ ಮೈನಸ್ ಇರಬೇಕು, ಇಲ್ಲ ಇಲ್ಲಿ ಮೈನಸ್ ಇರಬೇಕು. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ ಮೈನಸ್ 3 ಬೇಕು ಅಂತಂದ್ರೆ ನಮಗೆ ಇಲ್ಲಿ ಮೈನಸ್ ಹಾಕ್ಬೇಕಾಗ್ತದೆ, ಇಲ್ಲಿ ಪ್ಲಸ್ ಹಾಕ್ಬೇಕಾಗ್ತದೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ 5 2s are 10. ಮೈನಸ್ 5 ಪ್ಲಸ್ 2 ಅಂತಂದ್ರೆ ಮೈನಸ್ 3. ದೇರ್ ಫೋರ್ ಮೈನಸ್ 5 ಪ್ಲಸ್ 2 ಅಂತ ನಾವು ತಗೊಳ್ಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 3x ಅನ್ನ ಮೈನಸ್ 5x ಪ್ಲಸ್ 2x ಅಂತ ಸಪ್ರೇಟ್ ಮಾಡೋಣ. ಮೈನಸ್ 10 ಆಸ್ ಇಟ್ ಈಸ್. ಈಗ ಈ ಎರಡು ಟರ್ಮ್ ಇಂದ x ನ ಕಾಮನ್ ತೆಗಿರಿ, x ಮೈನಸ್ 5 ಬಂತು. ಈ ಎರಡು ಟರ್ಮ್ ಇಂದ 2 ನ ಕಾಮನ್ ತೆಗಿರಿ, ಅಗೇನ್ x ಮೈನಸ್ 5 ಇಸ್ ಇನ್ ದ ಬ್ರಾಕೆಟ್. ಸೊ ಅಗೇನ್ x ಮೈನಸ್ 5 x ಮೈನಸ್ 5 ಕಾಮನ್ ಬಂದ್ರೆ x ಪ್ಲಸ್ 2 ಅನ್ನೋದು ಬ್ರಾಕೆಟ್ ಅಲ್ಲಿ ಉಳಿತು. ಸೊ ಎರಡು ಎಕ್ಸ್ಪ್ರೆಷನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಎಕ್ಸ್ ಪ್ಲಸ್ 2 ಈಸ್ ಕಾಮನ್ ಇನ್ ಬೋತ್ ದ ಎಕ್ಸ್ಪ್ರೆಷನ್ಸ್. ಸೊ ಎರಡು ಪಾಲಿನಾಮಿಗಳಲ್ಲಿ ಎಕ್ಸ್ ಪ್ಲಸ್ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ದಿಸ್ ಎಕ್ಸ್ ಪ್ಲಸ್ 2 ಇಸ್ ದ ಕಾಮನ್ ಫ್ಯಾಕ್ಟರ್. ಸೊ ಸಾಮಾನ್ಯ ಅಪವರ್ತನ ಯಾವುದು ಅಂತಂದ್ರೆ ಎಕ್ಸ್ ಪ್ಲಸ್ 2. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವುದರಲ್ಲಿ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 12, ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ 12 ಆಗಿದೆ ಅಂತ ಕೇಳಿದ್ರೆ. ಸೊ ಒಂದೊಂದೇ ಆಪ್ಷನ್ ಟ್ರೈ ಮಾಡೋಣ ನಾವು ಈಗ. ಫಸ್ಟ್ ಆಪ್ಷನ್ ನೋಡಿ, 3x ಪ್ಲಸ್ 3 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 12. ನೋಡಿ, ಒಂದು ಇನ್ಇಕ್ವಾಲಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸೇ ವೈ. ಈ ರೀತಿ ಒಂದು ಇನ್ಇಕ್ವಾಲಿಟಿ ಕೊಟ್ಟಿದ್ದಾರೆ ಅಂತಂದ್ರೆ ಇನ್ಇಕ್ವಾಲಿಟಿಯ ಎರಡೂ ಕಡೆನೂ ಯಾವ್ದಾದ್ರೂ ಒಂದು ನಂಬರ್ ಇಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಆಡ್ ಮಾಡ್ಬೋದು ಅಥವಾ ಸಬ್ಟ್ರಾಕ್ಟ್ ಮಾಡ್ಬೋದು, ಕೂಡಿಸ್ಬೋದು ಅಥವಾ ಕಳಿಬಹುದು. ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಅಂದ್ರೆ x ಪ್ಲಸ್ ಆರ್ ಮೈನಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಪ್ಲಸ್ ಆರ್ ಮೈನಸ್ ಎ ಅಂತ ಬರೀಬಹುದು. ಅಂದ್ರೆ ಆಡ್ ಮಾಡಿದ್ರು ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ, ಸಬ್ಟ್ರಾಕ್ಟ್ ಮಾಡಿದ್ರು ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಅದೇ ಒಂದು ವೇಳೆ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಅಂತಾನೆ ಕೊಟ್ಟಿದ್ದು ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಂತ ಹೋದ್ರೆ ಆಗ ಎಕ್ಸ್ ಇಂಟು ಎ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಇಂಟು ಎ ಅಂತ ಬರೀಬಹುದು. ಯಾವಾಗ ಅಂತಂದ್ರೆ ಇಫ್ ಎ ಈಸ್ ಪಾಸಿಟಿವ್, ಅಂದ್ರೆ ಒಂದು ಪಾಸಿಟಿವ್ ನಂಬರ್ ಇಂದ ನಾವೇನಾದ್ರೂ ಇನ್ಇಕ್ವಾಲಿಟಿ ಎರಡು ಕಡೆ ಮಲ್ಟಿಪ್ಲೈ ಮಾಡಿದ್ರೆ ಆಗ ಇನ್ಇಕ್ವಾಲಿಟಿ ಹಂಗೆ ಇರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದು ಲೆಸ್ ದೆನ್ ಆರ್ ಈಕ್ವಲ್ ಟುನೇ ಇರ್ತದೆ. ಅದೇ ಒಂದು ವೇಳೆ ನಾವೇನಾದ್ರೂ ಒಂದು ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಇವನ್ ಇಟ್ ಈಸ್ ಟ್ರೂ ಇನ್ ಕೇಸ್ ಆಫ್ ಡಿವಿಷನ್ ಆಲ್ಸೋ, ಅಂದ್ರೆ ಪಾಸಿಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಆದ್ರೂ ಮಾಡಿ ಡಿವೈಡ್ ಆದ್ರೂ ಮಾಡಿ ಇನ್ಇಕ್ವಾಲಿಟಿ ಹಂಗೆ ಇರುತ್ತೆ. ಅದೇ ಒಂದು ವೇಳೆ ನೆಗೆಟಿವ್ ನಂಬರ್ನ ತಗೊಂಡು ನಾವೇನಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಡಿವೈಡ್ ಮಾಡಿದ್ರೆ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ಸೊ ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವೈ ಇಂಟು ಎ ಅಂತ ಆಗ್ತದೆ. ಡಿವೈಡ್ ಮಾಡಿದಾಗಲೂ ಅಷ್ಟೇ, ನೆಗೆಟಿವ್ ನಂಬರ್ ಇಂದ ಡಿವೈಡ್ ಮಾಡಿದಾಗ ಎಕ್ಸ್ ಬೈ ಎ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವೈ ಬೈ ಎ ಅಂತ ಆಗ್ತದೆ. ಸೊ ಇಷ್ಟು ನಮಗೆ ಗೊತ್ತಿರಬೇಕು. ಏನು ಅಂದ್ರೆ ಒಂದು ರಿಯಲ್ ನಂಬರ್ ಅನ್ನ ಎರಡೂ ಕಡೆ ಇನ್ಇಕ್ವಾಲಿಟಿಯ ಎರಡೂ ಕಡೆ ಏನ್ ಮಾಡಬಹುದು ಅಂತಂದ್ರೆ ಆಡ್ ಮಾಡಬಹುದು ಅಥವಾ ಸಬ್ಟ್ರಾಕ್ಟ್ ಮಾಡಬಹುದು, ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ, ಆಸ್ ಇಟ್ ಇಸ್ ಇರುತ್ತೆ. ಒಂದು ಪಾಸಿಟಿವ್ ನಂಬರ್ ಅನ್ನ ಇನ್ಇಕ್ವಾಲಿಟಿ ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದ್ರು ಅಥವಾ ಡಿವೈಡ್ ಮಾಡಿದ್ರು ಇನ್ಇಕ್ವಾಲಿಟಿ ಹಂಗೆ ಇರುತ್ತೆ.
ಅದೇ ಒಂದು ವೇಳೆ ನೆಗೆಟಿವ್ ನಂಬರ್ ಇಂದ ಏನಾದರೂ ಇನ್ಇಕ್ವಾಲಿಟಿ ಎರಡು ಕಡೆ ಏನಾದರೂ ನಾವು ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಡಿವೈಡ್ ಮಾಡಿದ್ರೆ ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆಗ್ತದೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗ್ತದೆ, ಲೆಸ್ ದೆನ್ ಅಂತ ಇದ್ರೆ ಗ್ರೇಟರ್ ದೆನ್ ಆಗ್ತದೆ, ಗ್ರೇಟರ್ ದೆನ್ ಅಂತ ಇದ್ರೆ ಲೆಸ್ ದೆನ್ ಆಗುತ್ತೆ. ಸೊ ಈ ರೀತಿ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ ಇಷ್ಟು ನಮಗೆ ರೂಲ್ಸ್ಗಳು ಗೊತ್ತಿತ್ತು ಅಂತಂದ್ರೆ ಈ ಇನ್ಇಕ್ವಾಲಿಟಿಗಳನ್ನ ಸಾಲ್ವ್ ಮಾಡ್ಬೋದು. ಈಗೇನ್ ಮಾಡಿ ಅಂತಂದ್ರೆ +3ನ ಈ ಕಡೆ ತಗೊಂಡ್ಬನ್ನಿ. +3ನ ಈ ಕಡೆ ತಗೊಂಡ್ಬಂದ್ರಿ ಅಂದ್ರೆ ಅರ್ಥ ಸಬ್ಟ್ರಾಕ್ಟಿಂಗ್ 3 ಆನ್ ಬೋತ್ ಸೈಡ್ ಅಂತ. ಸೊ ಎರಡೂ ಕಡೆ 3ನ ಸಬ್ಟ್ರಾಕ್ಟ್ ಮಾಡಿದಾಗ ಇನ್ಇಕ್ವಾಲಿಟಿ ಹಂಗೆ ಇರುತ್ತೆ, ಯಾಕಂದ್ರೆ ಆಡ್ ಮಾಡಿದಾಗ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಏನು ಚೇಂಜ್ ಆಗಲ್ಲ. ಸೊ ಕ್ಯಾನ್ಸಲ್ ಮಾಡಿ. ಸೊ 3x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 12 - 3 ಅಂತಂದ್ರೆ 9. ಈಗ ಇನ್ಇಕ್ವಾಲಿಟಿ ಎರಡೂ ಕಡೆ 3 ಇಂದ ಡಿವೈಡ್ ಮಾಡಿ. 3 ಇಂದ ಡಿವೈಡ್ ಮಾಡಿದಾಗ 3 ಅನ್ನೋದೊಂದು ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ಏನು ಚೇಂಜ್ ಆಗಲ್ಲ. ಸೊ ಇಲ್ಲಿ 3 ಕ್ಯಾನ್ಸಲ್ ಆಯಿತು. 3 1 3 3 therefore x is greater than or equal to 3 ಅಂತ ಬಂತು. ಬಟ್ ನನಗೆ ಬೇಕಾಗಿರೋದು x is less than or equal to 12 ಅಂತ. ಸೊ ಫಸ್ಟ್ ಆಪ್ಷನ್ ರಾಂಗ್. ಅದೇ ರೀತಿ ಸೆಕೆಂಡ್ ಆಪ್ಷನ್ ನೋಡಿ, 6x is greater than or equal to 2x plus 8. ಸೊ 2x ನ ಈ ಕಡೆ ತಗೊಂಡ್ಬಂದ್ರೆ ಈ ಕಡೆ ತಗೊಂಡ್ಬನ್ನಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಸಬ್ಟ್ರಾಕ್ಟಿಂಗ್ 2x ಆನ್ ಬೋತ್ ಸೈಡ್ ಅಂತ. ನಾನು ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಹೇಳಿ ಫಸ್ಟ್ PU ನಲ್ಲಿ ಏನ್ ಬರುತ್ತಲ್ಲ ಅದನ್ನ ನಾನು ಡಿಟೇಲ್ ಆಗಿ ಸಾಲ್ವ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಇದರ ಸೊಲ್ಯೂಷನ್ಸ್ ಸಿಗುತ್ತೆ. 6x 2x ಈ ಕಡೆ ಬಂದ್ರೆ -2x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8. ನೋಡಿ ಈ ಕಡೆ ತಗೊಂಡ್ಬನ್ನಿ ಅಂತಂದ್ರೆ ಅರ್ಥ ಸಬ್ಟ್ರಾಕ್ಟಿಂಗ್ 2x ಆನ್ ಬೋತ್ ಸೈಡ್ ಅಂತ. ಸೊ ಈ ಕಡೆ -2x ಆಗುತ್ತೆ, ಈ ಕಡೆ -2x ಬಂದಿರುತ್ತೆ. ಸೊ -2x + 2x ಕ್ಯಾನ್ಸಲ್ ಆಗಿಬಿಡ್ತದೆ, ಬರೀ 8 ಮಾತ್ರ ಉಳಿತು. ಸೊ ಹಾಗಾಗಿ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. 6x - 2x ಅಂತಂದ್ರೆ 4x ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 8. ಈಗ ಇನ್ಇಕ್ವಾಲಿಟಿ ಎರಡು ಕಡೆ 4 ಇಂದ ಡಿವೈಡ್ ಮಾಡಿ. 4 ಅನ್ನೋದು ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಸೊ 4 ಕ್ಯಾನ್ಸಲ್ ಆಯಿತು. 4 1 4 2 x ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಬಂತು. ಇದು ಕೂಡ ನಮಗೆ ಬೇಕಾಗಿರೋಂಥ ಎಕ್ಸ್ಪ್ರೆಷನ್ ಅಲ್ಲ. ಸೊ ಇನ್ಇಕ್ವಾಲಿಟಿ ಸೆಕೆಂಡ್ ಆಪ್ಷನ್ ಕೂಡ ರಾಂಗ್. ಈಗ ಥರ್ಡ್ ಆಪ್ಷನ್ಗೆ ಹೋಗೋಣ. ಥರ್ಡ್ ಆಪ್ಷನ್ ಏನಿದೆ, 4x - 12 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3x ಅಂತ ಇದೆ. ಓಕೆ, ಅದನ್ನ ತಗೊಳ್ರಿ. 4x - 12 ಲೆಸ್ ದೆನ್ ಆರ್ ಈಕ್ವಲ್ ಟು 3x. 3x ನ ಈ ಕಡೆ ತಗೊಳ್ರಿ, 12 ಈ ಕಡೆ ತಗೊಳ್ರಿ. 3x ನ ಈ ಕಡೆ ತಗೊಂತಿದ್ದೀನಿ ಅಂದ್ರೆ ಅರ್ಥ ಸಬ್ಟ್ರಾಕ್ಟಿಂಗ್ 3x ಆನ್ ಬೋತ್ ಸೈಡ್ ಅಂತ. 12 ನ ಈ ಕಡೆ ತಗೊಂತಿದ್ದೀನಿ ಅಂತಂದ್ರೆ ಅರ್ಥ ಆಡಿಂಗ್ 12 ಆನ್ ಬೋತ್ ಸೈಡ್ ಅಂತ ಅರ್ಥ. ಸೊ 4x 3x ಈ ಕಡೆ ಬಂದ್ರೆ -3x ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 12 ಈ ಕಡೆ ಬಂದ್ರೆ +12 ಆಯ್ತು. ಸೊ 4x - 3x ಅಂದ್ರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 12. ನೋಡಿ ಇದು ನಮಗೆ ಬೇಕಾಗಿರೋಂಥ ಎಕ್ಸ್ಪ್ರೆಷನ್. therefore ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇದೇ ರೀತಿ ನೀವೇನ್ ಮಾಡ್ಬೋದು ಅಂತಂದ್ರೆ ಫೋರ್ತ್ ಅನ್ನು ಕೂಡ ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ಈ ಎಕ್ಸ್ಪ್ರೆಷನ್ ಬರಲ್ಲ, ಬೇರೆ ಬರುತ್ತೆ. ಬೇಕಿದ್ರೆ ನಾನು ಒಂದ್ಸಾರಿ ವೆರಿಫೈ ಮಾಡ್ತೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24. ಇಲ್ಲಿ LCM ತಗೊಂಡ್ರೆ ಹೋಲ್ ಡಿವೈಡ್ ಬೈ 2 ಬಂತು. ಇಲ್ಲಿ x ಪ್ಲಸ್ ಈ 2 ಇಲ್ಲಿ ಮಲ್ಟಿಪ್ಲೈ ಆಗಬೇಕು. 6 2 12 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24. x ಇದೆ x. ಇಲ್ಲಿ 2 ಅನ್ನೋದು ಪಾಸಿಟಿವ್ ನಂಬರ್ ಆಗಿರೋದ್ರಿಂದ ಎರಡೂ ಕಡೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆ 2 ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲೂ ಕೂಡ 2 ಇಂದ ಮಲ್ಟಿಪ್ಲೈ ಮಾಡಿ, ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ. ಈ 2 ಕ್ಯಾನ್ಸಲ್ ಆಯಿತು. x + 12 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 24 × 2 ಅಂತಂದ್ರೆ 48x. x ನ ಈ ಕಡೆ ತಗೊಳ್ರಿ. 12 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 48x - x. ಸೊ 12 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 48 - x ಅಂದ್ರೆ 47x. ಈಗ ಡಿವೈಡ್ ಮಾಡಿದ್ರೆ 47 ನ ಎರಡೂ ಕಡೆನು 12/47 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು x ಅಂತ ಆಗ್ತದೆ. ಸೊ ಇದು ಕೂಡ ನಮ್ಗೆ ಬೇಕಾಗಿರೋ ಎಕ್ಸ್ಪ್ರೆಷನ್ ಅಲ್ಲ. therefore ಫೋರ್ತ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಥರ್ಡ್. ನೆಕ್ಸ್ಟ್ ಕ್ವಶನ್, ಒಂದು ವೇಳೆ xy ಈಕ್ವಲ್ ಟು 6 ಮತ್ತು x² y ಪ್ಲಸ್ xy² ಪ್ಲಸ್ x + y ಈಕ್ವಲ್ ಟು 63 ಆದರೆ x² ಪ್ಲಸ್ y² ನ ಬೆಲೆ ಅಂತ ಕೊಟ್ಟಿದೆ. ಇಲ್ಲೊಂದು ಎಕ್ಸ್ಪ್ರೆಷನ್ ಇದೆ. ಏನಂತ ಇದೆ ಅಂತಂದ್ರೆ x² y ಪ್ಲಸ್ xy² ಪ್ಲಸ್ x + y ಈಕ್ವಲ್ ಟು 63. ಈ ಎರಡು ಟರ್ಮ್ಗಳಿಂದ xy ನ ಕಾಮನ್ ತೆಗಿಬಹುದು. xy ಕಾಮನ್ ಬಂದ್ರೆ ಇಲ್ಲಿ x ಅನ್ನೋದು ಎರಡು ಟರ್ಮ್ಸ್ ಇತ್ತು, ಅದರಲ್ಲಿ ಒಂದು ಬಂದಿದೆ, ಇನ್ನೊಂದು ಒಳಗಡೆ ಇರ್ತದೆ. y ಅನ್ನೋದು ಕಂಪ್ಲೀಟ್ ಆಗಿ ಹೊರಗಡೆ ಇದೆ. ಪ್ಲಸ್ x ಅನ್ನೋದು ಒಂದೇ ಇತ್ತು, ಒಂದು ಹೊರಗಡೆ ಬಂದಿದೆ. y ಅನ್ನೋದು ಎರಡು ಇತ್ತು, ಒಂದು ಹೊರಗಡೆ ಇದೆ, ಒಂದು ಒಳಗಡೆ ಬರ್ತದೆ. ಪ್ಲಸ್ ಈ x + y ಆಸ್ ಇಟ್ ಈಸ್ ಇರಲಿ, ಇಟ್ ಈಸ್ ಈಕ್ವಲ್ ಟು 63. ಓಕೆ, ಈಗ ಅಗೇನ್ x + y ಕಾಮನ್ ತೆಗೆದುಬಿಡ್ರಿ. x + y ಕಾಮನ್ ಬಂದ್ರೆ ಇಲ್ಲಿ xy ಪ್ಲಸ್ ಇಲ್ಲಿ x + y ಕಾಮನ್ ಬಂದಿದೆ ಅಂದ್ರೆ ಇಲ್ಲಿ 1 ಇರ್ತದೆ. ಸೊ xy + 1 ಬ್ರಾಕೆಟ್ ಅಲ್ಲಿ ಉಳಿತು. ಇಟ್ ಈಸ್ ಈಕ್ವಲ್ ಟು 63.
ಎಕ್ಸ್ ಪ್ಲಸ್ ವೈ ಗೊತ್ತಿಲ್ಲ ನಮಗೆ, ಇರ್ಲಿ ಹಂಗೆ. ಎಕ್ಸ್ ವೈ ಅಂತಂದ್ರೆ 6, ಸೊ ಇದು 6 ಆಯ್ತು. 6 ಪ್ಲಸ್ 1 7, ಸೊ ಇಟ್ ಈಸ್ ಈಕ್ವಲ್ ಟು 63. 6 ಪ್ಲಸ್ 1 7, 7 ಒಂದ್ಲೆ 7 9 63. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 9. ನನಗೆ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಏನ್ ಮಾಡಿ ಅಂತಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿಬಿಡ್ರಿ, ಎರಡು ಕಡೆ ವರ್ಗ ಮಾಡಲಾಗಿ ಇದೇನಾಗ್ತದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ನಥಿಂಗ್ ಬಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಟ್ ಈಸ್ ಈಕ್ವಲ್ ಟು 9 ಸ್ಕ್ವೇರ್ ಅಂತಂದ್ರೆ 81. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕಂಡುಹಿಡಿಬೇಕು, ಅದನ್ನ ಹಂಗೆ ಬರ್ಕೊಳ್ರಿ. ಪ್ಲಸ್ 2 ಇಂಟು ಎಕ್ಸ್ ವೈ ಅಂತಂದ್ರೆ ನಮ್ಗೆ ಆಗ್ಲೇ ಕೊಟ್ಟಿದ್ದಾರೆ ಅವರು 6 ಅಂತೇಳಿ, ಸೊ ಇಂಟು 6 ಈಕ್ವಲ್ ಟು 81. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2 6 12, ಅದು ಈ ಕಡೆ ಬಂದ್ರೆ ಮೈನಸ್ 12 ಆಗ್ತದೆ. ಓಕೆ, ಸೊ ಮೈನಸ್ 12 ಡೈರೆಕ್ಟ್ ಆಗಿ 81 ಮೈನಸ್ 12 ಅಂತ ಬರ್ಕೊಳ್ರಿ. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 81ರಲ್ಲಿ 12 ಹೋದ್ರೆ 69. ಸೊ 69. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಸಂಖ್ಯೆಯ 10ರಷ್ಟು ಮತ್ತು 16ರ ಮೊತ್ತವು ಆ ಸಂಖ್ಯೆಯ 5ನೇ 4ರಷ್ಟಕ್ಕಿಂತ ದೊಡ್ಡದಾಗಿದೆ. ಈ ಹೇಳಿಕೆಯನ್ನು ಕೆಳಗಿನ ಯಾವ ಬೀಜೋಕ್ತಿಯು ಸರಿಯಾಗಿ ಸೂಚಿಸುತ್ತದೆ ಅಂತ ಕೇಳಿದೆ. ಆ ಸಂಖ್ಯೆನ ಏನಂತ ಅನ್ಕೊಳ್ರಿ ಅಂತಂದ್ರೆ ಎನ್ ಅಂತ ಅನ್ಕೊಳ್ರಿ. ಒಂದು ಸಂಖ್ಯೆಯ 10ರಷ್ಟು ಅಂತಾರೆ ಎನ್ ಇಂಟು 10, 10ರಷ್ಟು ಮತ್ತು 16ರ ಮೊತ್ತ ಅಂದ್ರೆ 10n ಪ್ಲಸ್ 16. ಸೊ ಈ ರೀತಿ ಇರಬೇಕು, 10n ಪ್ಲಸ್ 16. ಇಲ್ಲೇನಂತ ಇದೆ 10 ಇಂಟು ಎನ್ ಪ್ಲಸ್ 16, 10 ಇಂಟು ಎನ್ ಪ್ಲಸ್ 16 ಅಂತ ಇದೆ. ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ ರಾಂಗು, ಫಸ್ಟ್ ಆಪ್ಷನ್ ಕೂಡ ರಾಂಗ್. ಓಕೆ, ಇಲ್ಲಿ ದೊಡ್ಡದು ಚಿಕ್ಕದು ಅಂತ ಹೇಳಿದ್ರಿಂದ ಇಲ್ಲಿ ಮೈನಸ್ ಅಂತ ಬಂದಿದೆ. ಸೊ ಥರ್ಡ್ ಆಪ್ಷನ್ ಕೂಡ ರಾಂಗ್. ಇರೋದು ಒಂದೇ ಒಂದು ಆಪ್ಷನ್, ಫೋರ್ತ್ ಆಪ್ಷನ್. ಆಯ್ತಾ? ಹಾಗಾಗಿ ನಾವು ವಿತೌಟ್ ಎನಿ ಸೊಲ್ಯೂಷನ್ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು. ಈಗ ಹೆಂಗಾದ್ರಾಗಲಿ ಇದನ್ನ ಸಾಲ್ವ್ ಮಾಡಿಬಿಡ. ಸೊ ಒಂದು ಸಂಖ್ಯೆ ಎನ್, ಅದರ 10ರಷ್ಟು ಅಂತಂದ್ರೆ 10ರಿಂದ ಗುಣಿಸಿದ್ದೀನಿ, ಮತ್ತು 16ರ ಮೊತ್ತ ಅಂದ್ರೆ ಪ್ಲಸ್ 16. ಆ ಸಂಖ್ಯೆ ಅಂದ್ರೆ ಯಾವುದು ಎನ್, ಇದರ 5ನೇ 4ರಷ್ಟು. 5ನೇ 4ರಷ್ಟು ಅಂತಂದ್ರೆ 4/5 ಇದಕ್ಕಿಂತ ದೊಡ್ಡದಾಗಿದೆ. ಅಂದ್ರೆ ಈ ಮೊತ್ತನೇ ದೊಡ್ಡದಾಗಿರೋದು. ಸೊ ಏನಂತ ಬರಿಬಹುದು, ಗ್ರೇಟರ್ ದನ್ ಅಂತ ಬರೀತಿ. ಸೊ ಇದನ್ನ ಇಲ್ಲಿ ಆಪ್ಷನ್ ಪ್ರಕಾರ ಬರೆದ್ರೆ 10n ಪ್ಲಸ್ 16 ಗ್ರೇಟರ್ ದೆನ್ ಈ 4/5 ಮೊದಲು ಬರ್ಕೋಬಹುದು, ಆಮೇಲೆ ಎನ್, ಬಿಕಾಸ್ ಮಲ್ಟಿಪ್ಲಿಕೇಶನ್ ಇಸ್ ಕಮ್ಯೂಟೇಟಿವ್. ಸೊ 4/5 ಇಂಟು ಎನ್. ಸೊ ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು -1. ಈ ಸಮೀಕರಣದ ಮೂಲಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ತೀರ್ಮಾನ ಸರಿಯಾಗಿದೆ? ಇಲ್ಲಿ ಮೂಲಗಳು ವಾಸ್ತವ, ಭಿನ್ನ ಈ ರೀತಿ ಇಲ್ಲ ಆಪ್ಷನ್ಸ್ ಇರೋದ್ರಿಂದ ನಾವು ಇದರ ಡಿಸ್ಕ್ರಿಮಿನೆಂಟ್ ಅನ್ನು ಫೈಂಡ್ ಮಾಡಬೇಕು. ಡಿಸ್ಕ್ರಿಮಿನೆಂಟ್ ಅಂದ್ರೆ ಡೆಲ್ಟಾ, ಇಟ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಇದೆ ನೋಡಿ. ಒಂದು ವೇಳೆ ಡೆಲ್ಟಾ ಏನಾದರೂ ಪಾಸಿಟಿವ್ ಬಂತು ಅಂತಂದ್ರೆ ಮೂಲಗಳು ಅಥವಾ ರೂಟ್ಸ್ ವಾಸ್ತವ ಮತ್ತು ಭಿನ್ನ ಆಗಿರ್ತವೆ, ಅಂದ್ರೆ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಒಂದು ವೇಳೆ ಡೆಲ್ಟಾ ಈಕ್ವಲ್ ಟು 0 ಬಂತು ಅಂತಂದ್ರೆ ಮೂಲಗಳು ವಾಸ್ತವ ಮತ್ತು ಸಮ, ಅಂದ್ರೆ ರಿಯಲ್ ರೂಟ್ಸ್ ಅಂಡ್ ಈಕ್ವಲ್ ರೂಟ್ಸ್ ಆಗಿರ್ತವೆ. ಒಂದು ವೇಳೆ ಡೆಲ್ಟಾ ಏನಾದರೂ ಲೆಸ್ ದನ್ 0 ಬಂತು ಅಂತಂದ್ರೆ ಇಲ್ಲಿ ರೂಟ್ಸ್ ಗಳೇನಾಗಿರ್ತವೆ ಅಂತಂದ್ರೆ ಇಮ್ಯಾಜಿನರಿ ರೂಟ್ಸ್ ಇರ್ತವೆ, ಅಂದ್ರೆ ಕಾಲ್ಪನಿಕ ಮೂಲಗಳು ಮತ್ತು ಭಿನ್ನವಾಗಿರ್ತವೆ. ಎರಡು ಬೇರೆ ಬೇರೆ ರೂಟ್ಸ್ ಗಳು ಬರ್ತಾ ಇರ್ತವೆ. ಸೊ ಇಷ್ಟು ನಮಗೆ ಗೊತ್ತಿರಬೇಕು ಮೊದಲೇ. ಈಗ ಇದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಡಿಸ್ಕ್ರಿಮಿನೆಂಟ್ ಫೈಂಡ್ ಮಾಡೋಣ. ಬಿಫೋರ್ ದಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು -1 ಅಂತ ಕೊಟ್ಟಿದ್ದಾರೆ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಹೌದಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಈಕ್ವಲ್ಸ್ ಟು -1. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2 1 2 ಇಂಟು ಎಕ್ಸ್ 2x -1 ಈ ಕಡೆ ಬಂದ್ರೆ +1 ಈಕ್ವಲ್ಸ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಅಂದ್ರೆ +2 ಈಕ್ವಲ್ ಟು 0. ಈಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಈ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿದ್ರೆ a ಬೆಲೆ ಏನ್ ಬರುತ್ತೆ 1, b ಈಕ್ವಲ್ ಟು -2, c ಈಕ್ವಲ್ ಟು 2. ಈಗ ವಿ ನೋ ದಟ್ ಡೆಲ್ಟಾ ಈಕ್ವಲ್ ಟು b ಸ್ಕ್ವೇರ್ ಮೈನಸ್ 4ac. ಸೊ ಇಟ್ ಈಸ್ ನಥಿಂಗ್ ಬಟ್ b ಅಂತಂದ್ರೆ -2 ಸ್ಕ್ವೇರ್ ಮೈನಸ್ 4 ಇಂಟು a ಅಂದ್ರೆ 1, c ಅಂದ್ರೆ 2. ಸೊ ಇಟ್ ಈಸ್ ಈಕ್ವಲ್ ಟು -2 ನ ಸ್ಕ್ವೇರ್ ಮಾಡಿದ್ರೆ 4,
ಮೈನಸ್ 4 1 4 4 2 8. ಸೊ ಆನ್ಸರ್ ಎಷ್ಟು ಬಂತು? -4 ವಿಚ್ ಈಸ್ ಲೆಸ್ ದನ್ 0. ಸೊ ನೆಗೆಟಿವ್ ಬಂದಿರೋದ್ರಿಂದ ಮೂಲಗಳು ಕಾಲ್ಪನಿಕವಾಗಿರ್ತವೆ ಮತ್ತು ಭಿನ್ನವಾಗಿರ್ತವೆ. ಸೊ ಮೂಲಗಳು ಕಾಲ್ಪನಿಕ ಮತ್ತು ಭಿನ್ನ. ಮೂಲಗಳು ಕಾಲ್ಪನಿಕ ಬಂದಾಗ ಸಮವಾಗಿರಂತ ಮೂಲಗಳು ಸಿಗಲ್ಲ. ಮೂಲಗಳು ಕಾಲ್ಪನಿಕ ಮತ್ತು ಭಿನ್ನ. ಯಾಕೆ ಭಿನ್ನವಾಗಿರ್ತವೆ ಅಂತಂದ್ರೆ ಇಲ್ಲಿ ನೋಡ್ರಿ, ಆಕ್ಚುಲ್ ಸೂತ್ರ ಏನಿದೆ ಅಂತಂದ್ರೆ x = -b ± √b² - 4ac / 2a ಅಂತ ಇದೆ. ಇಲ್ಲಿ b² - 4ac ಇಲ್ಲಿ ಬಂದಿರ್ತಕ್ಕಂಥ ಬೆಲೆ ಎಷ್ಟು ಅಂದ್ರೆ -4. ಹಂಗಾಗಿ -b ± √-4 ಅಂತ ಬರ್ತದೆ. ಸೊ ಇಲ್ಲಿ ಎರಡು ವ್ಯಾಲ್ಯೂಸ್ ಬಂತು. ಒಂದು -b +√-4/2 ಅನ್ನೋದು ಒಂದು, ಇನ್ನೊಂದು -b -√-4/2 ಅನ್ನೋದು ಒಂದು. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಹಾಗಾಗಿ ರೂಟ್ ಒಳಗಡೆ -4 ರೂಟ್ ಒಳಗಡೆ -4 ಬಂದಿರೋದ್ರಿಂದ ಕಾಲ್ಪನಿಕ, ಮತ್ತೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇರೋದ್ರಿಂದ ಎರಡು ಬೇರೆ ಬೇರೆ ವ್ಯಾಲ್ಯೂಸ್ ಆಗಿರ್ತವೆ. ಹಾಗಾಗಿ ಇವು ಭಿನ್ನವಾಗಿರ್ತವೆ ಅಂತ. ಹಾಗಾಗಿ ಮೂಲಗಳು ಕಾಲ್ಪನಿಕ ಮತ್ತು ಭಿನ್ನ, ಇಮ್ಯಾಜಿನರಿ ಅಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ಹುಡುಗರು ಮತ್ತು ಹುಡುಗಿಯರ ಗುಂಪೊಂದು ಒಟ್ಟು 148 ಮರಗಳನ್ನು ನೆಟ್ಟರು. ಪ್ರತಿ ಹುಡುಗ 7 ಮರಗಳನ್ನು ಮತ್ತು ಪ್ರತಿ ಹುಡುಗಿ 5 ಮರಗಳನ್ನು ನೆಟ್ಟರು. ಆ ಗುಂಪಿನಲ್ಲಿ ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಗಿಂತ 4 ಹೆಚ್ಚಾಗಿದ್ದರೆ ಆ ಗುಂಪಿನಲ್ಲಿನ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈಗೇನ್ ಮಾಡಿ ಅಂತಂದ್ರೆ ಹುಡುಗರು, ಸೊ ಹುಡುಗರ ಸಂಖ್ಯೆಯನ್ನ ಏನಂತ ಕರೆಯೋಣ? ಎಕ್ಸ್ ಅಂತ ಕರೆಯೋಣ. ಹುಡುಗಿಯರ ಸಂಖ್ಯೆ ಇವತ್ತಿನ ಏನಂತ ಕರೆಯೋಣ? ವೈ ಅಂತ ಕರೆಯೋಣ. ಪ್ರತಿ ಹುಡುಗ ಎಷ್ಟು ಮರಗಳನ್ನು ನೆಟ್ಟಿದ್ದಾರೆ ಅಂತಂದ್ರೆ 7 ಮರಗಳನ್ನು ನೆಟ್ಟಿದ್ದಾರೆ. ಸೊ ಒಟ್ಟು ಹುಡುಗರು ಎಷ್ಟು ಮರಗಳನ್ನು ನೆಟ್ಟಿದ್ದಾರೆ ಅಂತಂದ್ರೆ 7x ಮರಗಳನ್ನು ನೆಟ್ಟಿರ್ತಾರೆ ಒಟ್ಟು ಹುಡುಗರು. ಪ್ರತಿ ಹುಡುಗಿ 5 ಮರಗಳನ್ನು ನೆಟ್ಟಿರೋದ್ರಿಂದ ಹುಡುಗಿಯರು ಎಷ್ಟು ಜನ? 5 ಜನ. ಪ್ರತಿಯೊಬ್ಬರು 5 ಮರ ನೆಟ್ಟಿರೋದ್ರಿಂದ ಒಟ್ಟು ಹುಡುಗಿಯರು ಎಷ್ಟು ಮರಗಳನ್ನು ನೆಟ್ಟಿದ್ರು ಅಂತಂದ್ರೆ 5y ಮರಗಳನ್ನು ನೆಟ್ಟಿರ್ತಾರೆ. ಹುಡುಗರು ನೆಟ್ಟಿರಂತ ಮರಗಳು ಪ್ಲಸ್ ಹುಡುಗಿಯರು ನೆಟ್ಟಿರಂತ ಮರಗಳು ಒಟ್ಟು ಮರಗಳು ಎಷ್ಟು ಅಂತಂದ್ರೆ 148. ಸೊ 7x + 5y = 148. ಇಷ್ಟ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇದು ಇನ್ಫಾರ್ಮೇಶನ್ ಅಂತಂದ್ರೆ ಆ ಗುಂಪಿನಲ್ಲಿ ಹುಡುಗರ ಸಂಖ್ಯೆ ಅಂತಂದ್ರೆ ಎಕ್ಸ್ = ಹುಡುಗರ ಸಂಖ್ಯೆಯು ಹುಡುಗಿಯರ ಸಂಖ್ಯೆಗಿಂತ 4 ಹೆಚ್ಚಾಗಿದೆ. ಹುಡುಗಿಯರ ಸಂಖ್ಯೆ ಅಂದ್ರೆ 4, y ಅದಕ್ಕಿಂತ 4 ಹೆಚ್ಚಾಗಿದೆ ಅಂದ್ರೆ y + 4. ಸೊ ಹಾಗಾದ್ರೆ ಹುಡುಗಿಯರ ಸಂಖ್ಯೆ ಬೇಕಂದ್ರೆ y ಬೆಲೆ ಬೇಕು ನನಗೆ. ಈ x = y + 4 ಅನ್ನ ಇಲ್ಲಿ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 7 × x ಅಂದ್ರೆ y + 4 + 5y = 148. ಒಳಗಡೆ ಗುಣಿಸ್ರೀಗ 7 × y 7y + 7 × 4 28 + 5y = 148. 7y + 5y ಅಂತಂದ್ರೆ 12y. 28 ಬಲಗಡೆ ಬರಲಿ, ರೈಟ್ ಸೈಡ್ ಬಂದ್ರೆ -28 ಆಗ್ತದೆ. ಸೊ -28. ಸೊ 12y = ಸಬ್ಟ್ರಾಕ್ಟ್ ಮಾಡಿದ್ರೆ 120. ಸೊ 12 ಒಂದ್ಲೆ 12 ಹತ್ಲೆ. ಸೊ y = 10. ಅಂದ್ರೆ ಆ ಗುಂಪಲ್ಲಿ ಇರ್ತಕ್ಕಂಥ ಹುಡುಗಿಯರ ಸಂಖ್ಯೆ ಎಷ್ಟು ಅಂತಂದ್ರೆ 10. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್.